ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಶಿಗಾದಿ ವ್ಲಾಗ್ಸ್ ಚಾನಲ್ಸ್. ಪ್ಲೀಸ್ ಫ್ರೆಂಡ್ಸ್, ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಇವರು ಯಾರು ಅಂತ ನಿಮಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಇವರು ಬೆಣ್ಣೆ ಕೃಷ್ಣ ವ್ಲಾಗ್ಸ್ನ ನಡೆಸ್ತಿರುವಂತಹ ನಂದಿನಿ ಅಮ್ಮ ಅಂತ ಹೇಳಿ ಇವ್ರ ಹೆಸರು. ಫ್ರೆಂಡ್ಸ್, ಇವರು ಯಾರ್ಯಾರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವರು ಯಾರ್ಯಾರು ಇವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಿದ್ದಾರೋ ಅಂತ ಹೇಳಿದ್ರೆ ಅವ್ರಿಗೆ ಆಲ್ಮೋಸ್ಟ್ ಇವರು ಒಂದು 60% ಜನಕ್ಕೆ ಇವರು ಫುಲ್ ಗೊತ್ತಿರುತ್ತೆ. ಫ್ರೆಂಡ್ಸ್, ಈ ಕಾಲದಲ್ಲಿ ನಮಗೆ ಯಾರಾದರೂ ಒಬ್ಬರು ಸಪೋರ್ಟ್ ಮಾಡ್ತಾರೋ ಇಲ್ವೋ ಅಂತಲೇ ಗೊತ್ತೇ ಇರಲ್ಲ. ಏಕೆಂದರೆ ಒಬ್ಬರು ನಾನು ಬೆಳಿತಿದ್ದೀನಿ ಅಂದರೆ ಅವರು ಇನ್ನೊಬ್ಬರನ್ನ ಬೆಳೆಸೋದಕ್ಕೆ ಅಷ್ಟು ಇಷ್ಟನೇ ಪಡಲ್ಲ. ಅದರಲ್ಲೂ ಒಂದೇ ದಾರಿಲಿ ಅಂದರೆ ಒಂದೇ ಕೆಟಗರಿಲೇ ಅವರು ಇನ್ನೊಬ್ಬರನ್ನ ಬೆಳೆಸೋದಕ್ಕೆ ಇಷ್ಟಪಡಲ್ಲ. ಅಂಥದ್ರಲ್ಲಿ ಫ್ರೆಂಡ್ಸ್, ಇವರು ಅವ್ರಿಗೆಷ್ಟು ಗೊತ್ತಿದೆಯೋ ಅಷ್ಟನ್ನು ಬೇರೆಯವ್ರಿಗೂ ಹೇಳ್ಕೊಟ್ಟು ನಮ್ಮ ಥರನೇ ಅವರು ಬೆಳಿಬೇಕು, ಅವರು ಮುಂದೆ ಬರಬೇಕು ಅಂತ ತುಂಬಾ ಅವ್ರಿಗೆಷ್ಟು ವಿಷಯ ಗೊತ್ತಿರುತ್ತೋ ಅಷ್ಟನ್ನು ಬೇರೆಯವ್ರಿಗೂ ಹೇಳ್ಕೊಟ್ಟು ಬೆಳೆಸ್ತಾರೆ. ಅಂದರೆ ಇವ್ರ ಥರ ಮನಸ್ಸು ಎಲ್ರಿಗೂ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು. ಮತ್ತು ಫ್ರೆಂಡ್ಸ್, ಇವ್ರನ್ನ ನಾನು ಅಮ್ಮ ಅಂತ ಕರೆಯೋದಕ್ಕೆ ಇಷ್ಟನೇ ಪಡಲ್ಲ. ಏಕೆಂದರೆ ಇವರು ನಮ್ಮನ್ನೊಬ್ರಿಗೆ ಅಮ್ಮ ಅಲ್ಲ, ಯಾರ್ಯಾರು ಈಗ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಮಾಡಿದ್ದೀರೋ ಅವ್ರಿಗೆಲ್ಲರಿಗೂ ಅಮ್ಮ ಅಂತಲೇ ಹೇಳ್ಬೋದು. ಇವ್ರ ಥರ ಮನಸ್ಸಿದ್ರೆ ಈಗಿನ ಕಾಲದಲ್ಲಿ ಹೇಳೋದಂತೂ ತುಂಬಾ ಕಷ್ಟ. ಆ ಥರ ಒಳ್ಳೆ ಮನಸ್ಸಿದೆ ಇವ್ರಿಗೆ. ಫ್ರೆಂಡ್ಸ್, ಇವರು ಅಮ್ಮ ಅಂತ ಹೇಳೋದಕ್ಕಿಂತ ನಮಗೆ ಒಂದು ಮುಂದಿನ ಯಾರಾದ್ರೂ ಅಂದರೆ ಮನೇಲೇ ಇರುವಂತಹ ಹೊರಗಡೆ ಹೋಗಿ ಉದ್ಯೋಗ ಮಾಡೋಕ್ಕಾಗದೇ ಇರುವಂತಹ ಹೆಣ್ಮಕ್ಳಿಗೆ ಒಂದು ಅಂದರೆ ಏನಾದ್ರು ಮನೇಲೇ ಕೂತ್ಕೊಂಡು ಯಾವುದಾದ್ರು ಒಂದು ಅರ್ನ್ ಮಾಡಬೇಕು ನಾವು ಅಂತಂತ ಹೇಳೋ ಹೆಣ್ಮಕ್ಳಿಗೆಲ್ಲ ಒಂದು ಯಾವುದಾದ್ರೂ ಒಂದು ದಾರಿಲಿ ಹೋಗಬೇಕು ಅಂತ ಇರೋರಿಗೆ ಒಳ್ಳೆತನದಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ಇವರು ನಮಗೆ ದಾರಿದೀಪವಾಗಿ ಇದ್ದಾರೆ. ಆದ್ದರಿಂದ ಇವ್ರನ್ನ ಅಮ್ಮ ಅನ್ನೋದಕ್ಕಿಂತ ನಮಗೆ ಒಂದು ಗುರಿ ತೋರಿಸುವಂತಹ ಗುರುಗಳಿಗೆ ನಾನು ಹೋಲಿಸ್ತೀನಿ. ಯಾಕೆಂದರೆ ನಮ್ಗೆ ಯಾವ್ದಾದ್ರು ಒಂದು ಹೊಸದಾಗಿ ಯಾವ್ದಾದ್ರು ಒಂದು ಉದ್ಯೋಗನೇ ಆಗಲಿ, ಯಾವ್ದಾದ್ರು ಒಂದು ನಾವು ಸಾಧನೆ ಮಾಡಬೇಕು ಅಂತ ಹೇಳ್ಬೇಕು ಅಂತ ಇರಬೇಕಾದ್ರೆ ಈ ಥರ ದಾರಿ ತೋರಿಸೋರನ್ನ ನಾವು ಗುರುಗಳು ಅಂತಲೇ ಹೇಳ್ಬೇಕಲ್ವ. ಹಾಗಾಗಿ ಇವ್ರನ್ನ ಅಮ್ಮ ಅನ್ನೋಕ್ಕಿಂತ ನಮಗೆ ಗುರುಗಳು ಅಂತಲೇ ಹೇಳ್ಬೋದು. ಯಾಕೆಂದರೆ ಅವ್ರಿಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಫುಲ್ಲು ಸಹಾಯ ಮಾಡ್ತಾರೆ. ಮತ್ತು ಈಗಿನ ಕಾಲದಲ್ಲಂತೂ ಏನಾದರೂ ಒಂದು ಸ್ವಲ್ಪ ಸಾಧನೆ ಮಾಡಿದ್ದೀವಿ ಅಂದರೆ ಅವ್ರಿಗೆ ಎಷ್ಟು ಜಂಬನೋ ಅಂತಲೇ ಹೇಳ್ಬೋದು. ಆ ಥರ ಬಂದರೆ ಇವರು ಇಷ್ಟು ಸಿಂಪಲ್ಲಾಗಿದ್ದಾರೆ, ಅಷ್ಟೊಂದು ಗೊತ್ತು, ಅಷ್ಟು ಬೆಳೀತಾ ಇದ್ರೂ ಒಂಚೂರೂ ಅವರು ಅಹಂಕಾರ ಇಲ್ಲ. ಒಂಚೂರು ಏನಾದ್ರು ಕೇಳ್ತಾರೋ ಮಾಡ್ತಾರಲ್ವ, ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕಲ್ವ ಅಂತ ಈಗಲೂ ಅಷ್ಟೇ ಅವರು ಫಸ್ಟು ಹೇಗಿದ್ದಾರೋ ಹಾಗೆ ಕೂಡ ಈಗಲೂ ಇದ್ದಾರೆ. ನಾನು ಬೆಳೆದಿದ್ದೀನಿ, ನಾನು ಇಷ್ಟು ದೊಡ್ಡ ಯೂಟ್ಯೂಬರ್ ಆಗ್ತಿದ್ದೀನಿ ಅನ್ನೋ ಒಂದು ಸ್ವಲ್ಪನೂ ಅವ್ರಿಗೆ ಜಂಬನೂ ಇಲ್ಲ ನಾನು ಅವ್ರಿಗೆ ಹೇಳ್ಕೊಡ್ಬಾರ್ದು, ಏನು ಮಾಡಬಾರ್ದು, ಏನು ಕೇಳಿದ್ದಕ್ಕೆ ನಾವು ರಿಯಾಕ್ಟ್ ಮಾಡೋದೇ ಕಷ್ಟ ಈ ಕಾಲದಲ್ಲಿ. ಅಂಥದ್ರಲ್ಲಿ ಇವರು ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ಅವ್ರಿಗೆ ಈ ಮಗು ಯಾವ ಥರ ಇರುತ್ತೋ ಅದೇ ಥರ ಮನಸ್ಸಿದೆ ಅವ್ರಿಗೆ. ತುಂಬ ಅಂದರೆ ತುಂಬಾ ಒಳ್ಳೆಯವರು ಅಂತ ಹೇಳ್ಬೋದು. ಅಂದರೆ ನನಗೆ ಅವ್ರು ನೋಡಿ, ಅವ್ರದ್ದು ಚಾನಲೆಲ್ಲ ನೋಡಿ, ಅವ್ರ ವೀಡಿಯೋಸ್ ಎಲ್ಲ ನೋಡಿ ನನಗನ್ಸಿರೋದನ್ನು ನಾನು ಹೇಳಿದ್ದೀನಿ. ಫ್ರೆಂಡ್ಸ್, ನಿಮಗೆ ಇದ್ರ ಬಗ್ಗೆ ಏನಾದ್ರು ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇವ್ರ ಬಗ್ಗೆ ಏನು ಅನಿಸುತ್ತೆ ಅಂದ್ಬಿಟ್ಟು ನೀವು ಸುಧಾ ನನಗೆ ಹೇಳಿ ಫ್ರೆಂಡ್ಸ್. ನಿಮ್ಮ ಅಭಿಪ್ರಾಯ ನನಗೆ ತಿಳಿಸಿ. ನನ್ನ ಅಭಿಪ್ರಾಯದಲ್ಲಿ ಇವ್ರನ್ನ ನಾನು ಗುರುಗಳು ಅಂತಲೇ ತಿಳ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಬೇಕಾದರೆ ಅವ್ರ ವೀಡಿಯೋನ ಒಂದು ಸಲ ನೋಡಿ ನೀವು ಅಷ್ಟೇ ಹೋಗಿ ಇಷ್ಟಪಡ್ತೀರಾ. ಫ್ರೆಂಡ್ಸ್, ಇವರು ಹೆಚ್ಚು ವಿದ್ಯಾಭ್ಯಾಸ ಮಾಡಿಲ್ಲದೆ ಇದ್ದರೂ ಸಹ ಇಷ್ಟೊಂದು ತಿಳ್ಕೊಂಡಿದ್ದಾರೆ ಅಂತಂದರೆ ನಮಗೇ ಆಶ್ಚರ್ಯ ಆಗುತ್ತೆ. ಇವ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಇವ್ರ ವೀಡಿಯೋನ ಹೋಗಿ ನೋಡಿ ಫ್ರೆಂಡ್ಸ್, ನಿಮಗೆ ತಿಳಿಯುತ್ತೆ. ಈಗ ದಿನಕ್ಕೊಂದು ಗಾದೆ ಮಾತು ಫ್ರೆಂಡ್ಸ್, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್. ಥ್ಯಾಂಕ್ ಯು.